ಇವತ್ತು ನಾನು ನನ್ನದೇ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಚಿಕನ್ ಮೊಮೋಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಪೂರ್ತಿ ವಿಡಿಯೋ ನೋಡಿ. ಇದಕ್ಕೆ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಅದನ್ನು ಚಾಪರಲ್ಲಿ ಚಾಪ್ ಮಾಡ್ತಿದ್ದೇನೆ ಕರಿಪತ್ತ ಜೊತೆಗೆ. ಕರಿಪತ್ತ ಹಾಕಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ನಾನು ಈ ರೀತಿ ತೆಳುವಾಗಿ ಆನಿಯನ್ ಕಟ್ ಮಾಡ್ತೇನೆ. ಒಂದೆರಡು ದೊಡ್ಡ ಆನಿಯನ್ ತಗೊಂಡಿದ್ದೇನೆ. ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಅದನ್ನು ಹಸಿಯಾಗಿ ಹಾಕೋದಿಲ್ಲ ಎಲ್ಲರ ಥರ. ನಾನು ಈ ರೀತಿ ಲೈಟಾಗಿ ತವಾ ಫ್ರೈ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಾಕಿ ಈ ರೀತಿ ಮಾಡ್ತೇನೆ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಆವಾಗ ನೀವು ಹೊರಗಡೆ ಮತ್ತು ಇದು ಚಿಕನ್ ಮೊಮೋಸ್ ಹೊರಗಡೆ ತಿನ್ನೋದನ್ನೇ ಬಿಟ್ಬಿಡ್ತೀರಾ, ಇದೇ ರೀತಿ ಮಾಡ್ತೀರಾ. ಯಾಕೆಂದರೆ ಈ ರೀತಿ ಮಸಾಲ ಹಾಕಿ ಫ್ರೈ ಆದಾಗ ಅದರ ಟೇಸ್ಟೇ ಬೇರೆ ಆಗುತ್ತೆ ನೋಡಿ. ಈ ರೀತಿ ಇದಕ್ಕೆಲ್ಲ ಮಸಾಲ ಹಾಕ್ತಿದ್ದೀನಿ. ಹಲ್ದಿ, ರೆಡ್ ಚಿಲ್ಲಿ, ಜೀರಾ, ಧನಿಯಾ, ಚಾಟ್ ಮಸಾಲ, ಗರಂ ಮಸಾಲ, ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಲಿಡ್ ಕ್ಲೋಸ್ ಮಾಡಲಿಕ್ಕೆಲ್ಲ ಓಪನ್ ಆಗಿ ಬೇಯಿಸಿ, ಜಾಸ್ತಿ ಬೇಯಿಸಲಿಕ್ಕೆಲ್ಲ, ಜಸ್ಟ್ ಸ್ವಲ್ಪನೇ ಫ್ರೈ ಮಾಡೋದಷ್ಟೇ. ಸೋಯ್ ಸಾಸ್ ಎಲ್ಲ ಹಾಕಿಬಿಟ್ಟು ಜಸ್ಟ್ ಫ್ರೈ ಮಾಡಿ. ಇದು ಶೋರ್ಮ ತಿಂತೀವಲ್ಲ ಆ ರೀತಿ ಆಗುತ್ತೆ. ಆದರೆ ಆ ಬೇಸನ್ ಅಥವಾ ಕಾರ್ನ್ಫ್ಲೋರ್ ಹಾಕಿ ಅದರ ಇದೆಲ್ಲ ಹೀರ್ಕೊಳ್ಳುತ್ತೆ, ಡ್ರೈ ಆಗಿ ಬರ್ತದೆ, ತುಂಬ ಚೆನ್ನಾಗಿರುತ್ತೆ. ಇದು ತಣ್ಣಗಾದ ಮೇಲೆ ಮಾತ್ರ ಸ್ಟಫಿಂಗ್ ಮಾಡಬೇಕು. ಫಸ್ಟಿಗೆ ಸ್ಟಫಿಂಗ್ ಮಾಡಿಡಿ. ಸಪೋಸ್ ಬೆಳಿಗ್ಗೆ ಮಾಡೋದಾದರೆ ನೀವು ರಾತ್ರಿ ಈ ಥರ ಮಾಡಿಟ್ರೆ ಆಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಈ ಥರ ನಾವು ಫ್ರೈ ಮಾಡಿಬಿಟ್ಟು ಸ್ಟಫ್ ಮಾಡಿದರೆ ನಮಗೆ ಚಟ್ನಿ ಇಲ್ಲದೇನೂ ತಿನ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ತಾ ಇದ್ದೇನೆ. ಮೊಮೋಸಿಗೆ ಬೇರೆ ಬೇರೆ ಟೈಪದ್ದು ಚಟ್ನಿ ಮಾಡ್ತಾರೆ. ನನಗೆ ಈ ಟೈಪದ್ದು ಚಟ್ನಿ ಇಷ್ಟ. ಇದಕ್ಕೆ ಟೊಮೆಟೊ, ರೆಡ್ ಚಿಲ್ಲಿ, ತಿಲ್, ಪೀನಟ್ ಮತ್ತು ಗಾರ್ಲಿಕ್ ಎಲ್ಲ ಹಾಕಿ ಇದು ಮಾಡಬೇಕು. ಪೀನಟ್ ಬದಲಿಗೆ ಇದು ಬಾದಾಮ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾದಾಮ್ ಕೂಡ ಹಾಕ್ಬೋದು. ಇದನ್ನು ಈ ರೀತಿ ಬಾಯ್ಲ್ ಮಾಡಿಬಿಟ್ಟು ಗಾರ್ಲಿಕ್ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಡಿ. ಸ್ವಲ್ಪ ವಿನಿಗರ್ ಕೂಡ ಹಾಕಿ ಇದೊಂದು 2-3 ದಿನ ಇಟ್ಟರು ಏನಾಗೋದಿಲ್ಲ. ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ನೆಕ್ಸ್ಟ್ ಡೇ ನಾವೇನಾದರೂ ಬೇರೆ ದೋಸೆ ಮಾಡುವಾಗಲೂ ಅಥವಾ ಸಮೋಸಕ್ಕೆ ಏನಕ್ಕಾದರೂ ಆಗುತ್ತೆ. ಇಲ್ಲಿ ನಾನು ಮೈದಾ ತಗೊಂಡಿದ್ದೇನೆ. ಮೈದಾ ಬದಲು ಕೆಲವರು ಆಟ ತಗೊಳ್ಳೋದು ಕೂಡ ನಾನು ಮಾಡ್ತೇನೆ. ಬಟ್ ಅದು ಚೆನ್ನಾಗಾಗಲ್ಲ, ಮಕ್ಕಳಿಗೆಲ್ಲ ಇಷ್ಟ ಆಗಲ್ಲ. ಆಟ ಸ್ಟೀಮಲ್ಲಿ ಬೆಂದರೆ ಒಂಥರ ಇದಿರುತ್ತೆ. ಇದಕ್ಕೆ ನಾನು ಹಾಲು ಹಾಕ್ತೇನೆ. ನೀವು ಬೇಕಾದರೆ ಬರೀ ನೀರಲ್ಲಿ ಕೂಡ ಕಲಿಸ್ಬೋದು. ನಾನು ಹಾಲು ಮತ್ತು ನೀರಲ್ಲಿ ಮಿಕ್ಸ್ ಮಾಡ್ತೇನೆ, ಯಾಕೆಂದರೆ ತುಂಬ ಸಾಫ್ಟಾಗಿ ಬರುತ್ತೆ, ಅದು ಹಾಡಾಗಲ್ಲ ಎಷ್ಟೊತ್ತಾದರೆ. ಅದಕ್ಕೋಸ್ಕರ ಈ ರೀತಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಡಿ ನೀವು. ಅರ್ಧ ಗಂಟೆ ನಂತರ ನೀವು ತಿರ್ಗಾ ಸ್ವಲ್ಪ ನಾದ್ಬಿಟ್ಟು ತಗೊಳ್ಳಿ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದೆಲ್ಲ ಸ್ಟೀಮರಿಗೆ ಎಣ್ಣೆ ಎಲ್ಲ ಹಾಕಿ. ಮತ್ತು ಇದನ್ನು ಸ್ಟಫ್ ಮಾಡಬೇಕು ನೋಡಿ. ತಿರ್ಗಾ ನಾವು ನಾದಬೇಕು. ಈ ರೀತಿ ಒಂದು ದೊಡ್ಡ ಚಪಾತಿ ಲಟ್ಟಿಸಿ ನಾನು ಇದನ್ನು ಶೇಪಲ್ಲಿ ಕಟ್ ಮಾಡಿದ್ದೇನೆ ಕಟೋರಿಯಲ್ಲಿ, ಅಥವಾ ಬೇರೆ ಈ ಥರ ಸಿಂಗಲ್ ಆಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಬೇರೆ ಬೇರೆ ಟೈಪಿದು ಶೇಪಲ್ಲಿ ಮಾಡೋದು ತೋರಿಸ್ತೇನೆ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿ ಮಾಡ್ಬೋದು. ಅಥವಾ ಶೇಪ್ ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಇಂಪಾರ್ಟೆಂಟ್. ಇದು ಟೇಸ್ಟ್ ಅಂತೂ ನೀವು ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಸುಮ್ಮನೆ ಹೇಳಿದರೆ ಹೊಗಳೋದು ನನ್ನದು ನಾನೇ ಹೊಗಳಿದಾಗೆ ಆಗುತ್ತೆ. ಸೊ ನೀವು ಮಾಡಿ ನೋಡಿ ಈ ರೀತಿ. ಯಾಕೆಂದರೆ ನಾವು ಸೌತ್ ಇಂಡಿಯನ್ಸಿಗೆ ಮಸಾಲ ಹಾಕಿ ಹುರಿದ್ಬಿಟ್ಟು ಫ್ರೈ ಮಾಡಿದ್ರೇ ತುಂಬ ಚೆನ್ನಾಗಾಗುತ್ತೆ. ಅವ್ರದ್ದು ಟ್ರೆಡಿಷ್ನಲ್ ಫುಡ್ ಅವರು ಸ್ಟೀಮ್ ಮಾಡಿ ಬರೀ ಹಸಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ತಾರೆ. ಬಟ್ ನಾವು ಹಸಿ ಸ್ಟೀಮ್ ಮಾಡೋದಕ್ಕೂ ಈ ರೀತಿ ಫ್ರೈ ಮಾಡಿಬಿಟ್ಟು ಸ್ಟೀಮ್ ಮಾಡೋದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ನೋಡಿ. ನೀವು ಶೇಪ್ ನೋಡಿ, ಶೇಪ್ ಕೂಡ ನೋಡ್ತಾ ಇರಿ ನಾನು ಹೇಳ್ತಾ ಇರುವಾಗ. ಇದು ತುಂಬ ಈಸಿಯಾದ ಶೇಪು, ನೋಡಲಿಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ಈ ರೀತಿ ಕ್ಲೋಸ್ ಮಾಡೋದು, ಇದು ಕೂಡ ಒಂದು ಶೇಪಲ್ಲೇ ಮಾಡ್ಬೋದು. ಬರೀ ಇದರಲ್ಲೇ ಒಂದು ಶೇಪ್ ಮಾಡ್ಬೋದು, ಅಥವಾ ಇದನ್ನು ಉಲ್ಟಾ ತಿರುಗಿಸಿದರೆ ಇನ್ನೊಂದು ಶೇಪ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಈಸಿ ಕೂಡ ಇದು ಮಾಡಲಿಕ್ಕೆ. ನಂತರ ಎಲ್ಲ ಎಜ್ಜನ್ನು ನೀವು ತೆಳು ಮಾಡಬೇಕು, ಪ್ರೆಸ್ ಮಾಡಿಬಿಟ್ಟು, ಇಲ್ಲಾಂದರೆ ಅದು ಹಾಡಾಗುತ್ತೆ. ಅದಕ್ಕೋಸ್ಕರ ತೆಳು ಮಾಡಿ ಈ ರೀತಿ. ನೋಡಿ ನಾನು ತುಂಬ ಇದು ಮಾಡಿದ್ದೇನೆ, ಹಾಗಾಗಿ ಬೇರೆ ಬೇರೆ ಎಲ್ಲ ವಿಡಿಯೋ ಮಾಡಲಿಲ್ಲ, ಒಂದೊಂದು ಶೇಪ್ ಮಾಡಿದ್ದು ತೋರಿಸ್ತಾ ಇದ್ದೇನೆ. ಇದು 2 ಸೈಡ್ ಫೋಲ್ಡಿಂಗ್, 3 ಫೋಲ್ಡ್ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ 3 ಫೋಲ್ಡ್, ಆ ಥರ ಮಾಡಬೇಕು. ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ. ಇದೂ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇದು ಮೋದಕ ಶೇಪು. ಇದು ಹೆಚ್ಚಾಗಿ ಎಲ್ರಿಗೂ ಗೊತ್ತುಂಟು. ಈ ಶೇಪಲ್ಲಿ ಕೂಡ ಮಾಡ್ಬೋದು. ಬೇರೆ ಶೇಪಲ್ಲಿ ಮಾಡಿದ್ದೇನೆ. ಮತ್ತು ಸ್ಟೀಮಿಗೆ ಇಡುವಾಗ ಮೇಲ್ಗಡೆ ನಾವು ಸ್ವಲ್ಪ ಎಣ್ಣೆಯನ್ನು ಅಂದರೆ ಎಣ್ಣೆಯಿಂದ ಈ ರೀತಿ ಸ್ಪ್ರೆಡ್ ಮಾಡಬೇಕು ನಾವು ಬ್ರಷಲ್ಲಿ.
ಈ ರೀತಿ ಮಾಡಿಬಿಟ್ಟು ಸ್ಟೀಮರ್ ಫಸ್ಟಿಗೆ ಬಿಸಿಗೆ ಇಟ್ಬಿಡಿ. ನಾನು ಫಸ್ಟಿಗೆ ಬಿಸಿ ಆಗಲಿಕ್ಕೆ ಎಣ್ಣೆ ಹಾಕಿಬಿಟ್ಟು ಇಟ್ಟಿದ್ದೇನೆ. ಈ ರೀತಿ ಇಡಿ. ಇದು ಒಂದರಲ್ಲಿ ಮೇಲೆ ಇಡಬೇಡಿ, 2 ಈ ಥರ ಇದ್ದರೆ ಬೇರೆದ್ರಲ್ಲೂ ಇಡಿ. ನಾನು ಇನ್ನೊಂದು ಇದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸೊ ನಾನು ಬೇರೆ ಬೇರೆ ಸ್ಟೀಮರಲ್ಲಿ ಇಟ್ಟಿದ್ದೇನೆ. ಸ್ಟೀಮರ್ ಸೆಟ್ಟೇ ಇರಬೇಕು ಅಂತ ಇಲ್ಲ, ದೊಡ್ಡ ಸ್ಟ್ರೈನರ್ ಬರುತ್ತಲ್ಲ ಈ ಥರದ್ದು, ಇದು ಎಲ್ಲರ ಮನೆಯಲ್ಲಿ ಇರುತ್ತೆ ನೋಡಿ, ಇದರೆಲ್ಲ ಆಗುತ್ತೆ ನೋಡಿ. ಇದು ಇನ್ನೊಂದು ಚಟ್ನಿ ನಾನು ರೆಡಿ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಗಾರ್ಲಿಕ್ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಟೊಮೆಟೊ ಮತ್ತು ರೆಡ್ ಚಿಲ್ಲಿದು ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಕೆಚಪ್ ಹಾಕಿಬಿಟ್ಟು ಸಾಲ್ಟ್ ಹಾಕಿಬಿಟ್ಟು ಮಾಡಿದ್ದೇನೆ. ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇಲ್ಲಾಂದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ನಾನು ವಿಡಿಯೋ ಹಾಕಿದಾಗ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.